ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬಾ ಸಾಫ್ಟಾಗಿ ಯಾವ ರೀತಿಯಾಗಿ ನಾವು ಸೆಟ್ ದೋಸೆನ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಇಡ್ಲಿ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಸೊಸೈಟಿ ಅಕ್ಕಿ ಕೂಡ ಬಳಸ್ಕೊಬಹುದು. ನಾನಿಲ್ಲಿ 2 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ಬಳಸ್ತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ ಅರ್ಧದಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡು ಅದೇ ಕಪ್ ಅಳತೆಗೆ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ನಾನು ಮೆಂತ್ಯಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವಿಲ್ಲಿ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ 2ರಿಂದ 3 ಟೈಮು ನೀಟಾಗಿ ತೊಳಿಬೇಕಾಗತ್ತೆ. ನಂತರ ನಾವಿಲ್ಲಿ ತಿರ್ಗಾ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ 4ರಿಂದ 5 ಅವರು ನೀಟಾಗಿ ನೆನೆಯೋಕೆ ಹಾಗೆ ಇಡೋಣ. ಟೈಮ್ ಜಾಸ್ತಿ ಇದೆ ಅಂದರೆ 6ರಿಂದ 8 ಅವರ್ ಕೂಡ ನೀವಿಲ್ಲಿ ನೆನೆಸ್ಕೊಬಹುದು. ಇವಾಗ ನಾನಿಲ್ಲಿ ರುಬ್ಬೋ ಟೈಮಲ್ಲಿ 1 ಬೌಲ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ. ನೀವು ಬೇಕಾದರೆ ಅವಲಕ್ಕಿ ಸಹ ತಗೊಬಹುದು. ಹಾಗೆಯೇ ಇದನ್ನು ಸ್ವಲ್ಪ ನೆನೆಯೋಕೆ ಇಡೋಣ. ಒಂದು 10 ನಿಮಿಷ ಅನ್ನೋಷ್ಟರಲ್ಲಿದ್ದು ಚೆನ್ನಾಗಿ ನೆಂದಿರುತ್ತೆ. ಈ ಕಡೆ ನಾವು ಒಂದು ಮಿಕ್ಸಿ ಜಾರ್ನ ತಗೊಂಡು ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಹಾಗೆಯೇ ನಾವಿಲ್ಲಿ ನೆನೆಸಿಟ್ಟಿರುವಂತಹ ಮಂಡಕ್ಕಿ ಕೂಡ ಸೇರಿಸ್ಕೊಳ್ಳೋಣ. ಇವಾಗ ನಾವು ಕ್ವಾಂಟಿಟಿಗೆ ತಕ್ಕನಾಗೆ ನೀರನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಬೇಕಾಗತ್ತೆ. ತುಂಬ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಆಲ್ರೆಡಿ ನಮಗೆ ಬ್ಯಾಟ್ರಿ ಇಲ್ಲಿ ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಇವಾಗ ನಾವಿಲ್ಲಿ ಕೈ ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಹುದು. ನಾವು ಕೈ ಬಳಸೋದ್ರಿಂದ ಹಿಟ್ಟು ಡಬಲ್ ಆಗುತ್ತೆ, ತುಂಬಾ ಉಬ್ಬಿ ಬರುತ್ತೆ. ಇವಾಗ ನಾವು ಇದನ್ನು ಓವರ್ ನೈಟು ನೆನೆಯೋಕ್ಕೆ ಹಾಗೆ ಬಿಡಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಮಾರ್ನಿಂಗ್ ತೋರಿಸ್ತಿದ್ದೀನಿ. ನೋಡಿ, ನಮಗಿಲ್ಲಿ ಹಿಟ್ಟು ಡಬಲ್ ಆಗಿದೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ನೈಟು ರುಬ್ಬಿರುವಾಗ ಸೋಡಾ ಅಥವಾ ಉಪ್ಪು ಯಾವುದೇ ರೀತಿಯಾದ ಬಳಸಿರಲಿಲ್ಲ. ಇವಾಗ ನೀವು ಈ ಕಡೆ ಹಂಚು ಕೂಡ ನಮಗಿಲ್ಲಿ ತುಂಬ ಚೆನ್ನಾಗಿ ಕಾಯ್ದಿದೆ. ನಾವಿಲ್ಲಿ ಚಿಕ್ಕ ಸೆಟ್ ದೋಸೆನ ಹಾಕ್ತಾ ಹೋದರೆ ಆಯಿತು. ತುಂಬ ಸಾಫ್ಟಾಗಿ ಬರುತ್ತೆ. ಖಂಡಿತ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿದರೆ ತುಂಬಾ ಸಾಫ್ಟಾಗಿರೋ ದೋಸೆ ನಿಮಗೆ ಸಿಗುತ್ತೆ. ನಿಮಗೆ ಚಟ್ನಿ ಇಲ್ಲ ಅಂದರೂ ತೊಂದರೆ ಇಲ್ಲ, ಈ ಥರ ನೀವು ದೋಸೆ ಮಾಡಿಬಿಟ್ಟು ತಿನ್ನಬಹುದು. ಇವಾಗ 2 ಬದಿಗೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ದೋಸೆನ ಉಯ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ದೋಸೆ ಫ್ಲಫಿಯಾಗಿ ಬಂದಿದೆ ಅಂತ. ಇವಾಗ ನಾವು ಇದನ್ನು ಈಸಿಯಾಗಿ ಸರ್ವ್ ಕೂಡ ಮಾಡ್ಕೊಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ನಾವು ಸಾಫ್ಟ್ ದೋಸೆನ ಮನೆಯಲ್ಲೇ ಮಾಡೋದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.